ನಮಸ್ತೆ ಕನ್ನಡ ಜನತೆಗೆ. ಹೋದ ವಿಡಿಯೋದಲ್ಲಿ ಎ ವಾ ದೆ ಅನ್ನೋ ಏಜೆಂಟ್ಸ್ಗಳನ್ನು ನೋಡಿದ್ವಿ. ಅವುಗಳ ಕೆಲಸ ಏನು ಅಂತಲೂ ನೋಡಿದ್ವಿ. ಯಾವುದರಲ್ಲಿ ಯಾರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಅಲ್ವಾ. ಈ ವಿಡಿಯೋದಲ್ಲಿ ಇನ್ನು ಮಿಕ್ಕ ಏಜೆಂಟ್ಸ್ಗಳತ್ತ ಗಮನ ಹರಿಸೋಣ. ಅವು ಯಾವ್ಯಾವು ಅಂದರೆ ನೀ ಮತ್ತು ಗಾ. ಈಗ ಗಾ ಅನ್ನೋ ಏಜೆಂಟ್ ಶೀಟಲ್ಲಿ ಇದ್ದೀವಿ. ಟೀಚರ್ ಇದ್ದಾರೆ, ಅವನಿದ್ದಾನೆ, ಟಿ ವಿ ಇದೆ. ಈ 3 ಸೆಂಟೆನ್ಸಸ್ನ ತೊಗೊಂಡಿದ್ದೀನಿ. ಎಕ್ಸಾಂಪಲ್ 1, ಸೇಮ್. ಮೊದಲು ಕ್ರಿಯಾಪದದಿಂದ ಬರೋಣ. ಇದ್ದಾರೆ ಅನ್ನೋದನ್ನ ಜಾಪನೀಸ್ನಲ್ಲಿ ಇಮಸ್ ಅಂತಾರೆ. ಯಾರಿದ್ದಾರೆ ಅನ್ನೋದನ್ನ ಪ್ರಶ್ನೆ ಹಾಕೊಳ್ಳಿ. ಇಲ್ಲಿ ಟೀಚರ್ ಅಂತ ಇದೆ. ಸೊ ಟೀಚರ್ನ ಜಾಪನೀಸ್ನಲ್ಲಿ ಸೆನ್ಸೆ ಅಂತಾರೆ. ಏಜೆಂಟ್ ಬಂದು ಗಾ. ಈಗ ಎಲ್ಲ ಒಟ್ಟಿಗೆ ಸೇರಿಸಿ ಓದಿದ್ರೆ ಸೆನ್ಸೆ ಗಾ ಇಮಸ್ ಅಂತ ಆಗುತ್ತೆ. ಸೆನ್ಸೆ ಗಾ ಇಮಸ್, ಟೀಚರ್ ಇದ್ದಾರೆ. ಎಕ್ಸಾಂಪಲ್ 2, ಸೇಮ್. ಮೊದಲು ಕ್ರಿಯಾಪದದಿಂದ ಬರೋಣ. ಇದ್ದಾನೆ ಅನ್ನೋದಕ್ಕೂ ಜಾಪನೀಸ್ನಲ್ಲಿ ಇಮಸ್ ಅಂತಾರೆ. ಯಾಕೆ ಅಂದರೆ ಇವ್ರುಗಳು ನಮ್ಮ ಥರ ಲಿಂಗಭೇದ ಮಾಡೋಲ್ಲ ಕ್ರಿಯಾಪದಗಳಲ್ಲಿ. ಓಕೆ, ಮುಂದುವರೆದು ಯಾರಿದ್ದಾರೆ ಅನ್ನೋದನ್ನ ಪ್ರಶ್ನೆ ಹಾಕೊಳ್ಳಿ. ಇಲ್ಲಿ ನಮ್ಮ ಹುಡುಗ ತರೋ ಇದ್ದಾನೆ. ಏಜೆಂಟ್ ಬಂದು ಗಾ. ಈಗ ಎಲ್ಲ ಒಟ್ಟಿಗೆ ಸೇರಿಸಿ ಓದಿದ್ರೆ ತರೋ ಗಾ ಇಮಸ್ ಅಂತ ಆಗುತ್ತೆ. ತರೋ ಗಾ ಇಮಸ್, ತರೋ ಇದ್ದಾನೆ. ಎಕ್ಸಾಂಪಲ್ 3, ಸೇಮ್. ಮೊದಲು ಕ್ರಿಯಾಪದದಿಂದ ಬರೋಣ. ಇದೆ ಅನ್ನೋದನ್ನ ಜಾಪನೀಸ್ನಲ್ಲಿ ಅರಿಮಸ್ ಅಂತಾರೆ. ಅರಿಮಸ್. ಯಾಕೆ ಅಂದರೆ ಇಲ್ಲಿ ಏನಿದೆ ಅಂದರೆ ಟಿ ವಿ ಇದೆ. ಈ ಟಿ ವಿ ನಿರ್ಜೀವ ವಸ್ತು ತಾನೆ, ಅದಕ್ಕೆ ಅರಿಮಸ್ ಅಂತ ಆಗುತ್ತೆ. ಈಗ ಎಲ್ಲ ಸೇರಿಸಿ ಒಟ್ಟಿಗೆ ಓದಿದ್ರೆ ತೆರೆಬಿಗ ಅರಿಮಸ್ ಅಂತ ಆಗುತ್ತೆ. ತೆರೆಬಿಗ ಅರಿಮಸ್, ಟಿ ವಿ ಇದೆ. ಸರಿ, ಒಂದು ನಿರ್ಧಾರಕ್ಕೆ ಬರೋಣ. ಅವರಿದ್ದಾರೆ, ಅದಿದೆ ಅನ್ಬೇಕಾದ್ರೆ ಈ ಸೂತ್ರ ಎನ್ ಗಾ ವಿಮಸ್ ಅನ್ನೋದನ್ನ ನೆನಪಿಸ್ಕೊತೀನಿ ಅಂತ. ಎನ್ ಅಂದರೆ ನಾಮಪದ, ನೌನ್, ಅದು, ಅವನು, ಅವರು ಅಂತ ನಿಮಗೆ ಗೊತ್ತಿರೋದೆ. ವಿಮಸ್ ಅಂದರೆ ಕ್ರಿಯಾಪದ, ವರ್ಬ್. ಇಲ್ಲಿ ಅರಿಮಸ್ ಅಥವಾ ಇಮಸ್ ಅಂತ. ಈಗ ನೀ ಅನ್ನೋ ಏಜೆಂಟ್ ಶೀಟ್ಗೆ ಹೋಗೋಣ. ಇಲ್ಲೂ ಸೇಮ್ ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಆದರೆ ಅಲ್ಲಿಗೂ ಇಲ್ಲಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಎಲ್ಲಿದ್ದಾರೆ ಎಲ್ಲಿದೆ ಅನ್ನೋದನ್ನ ತೋರಿಸಿದ್ದೀನಿ ನೀ ಅನ್ನೋ ಏಜೆಂಟ್ ಮೂಲಕ. ಏನಿದ್ರ ಅರ್ಥ ನೋಡೋಣ ಬನ್ನಿ. ಎಕ್ಸಾಂಪಲ್ 1 ಸೀದಾ ತರ್ಜುಮೆ ಮಾಡ್ತೀನಿ. ಇಮಸ್ ಗಾ ಸೆನ್ಸೆ ಗಾ ಇಮಸ್, ಟೀಚರ್ ಇದ್ದಾರೆ. ಇಮಸ್ ಗಾ. ತರೋ ಗಾ ಇಮಸ್, ತರೋ ಇದ್ದಾನೆ. ಅರಿಮಸ್. ತೆರೆಬಿಗ ಅರಿಮಸ್, ಟಿ ವಿ ಇದೆ. ಈಗ ಇವುಗಳು ಎಲ್ಲಿದ್ದಾವೆ, ಎಲ್ಲಿ ಅನ್ನೋದನ್ನ ನೀಯಲ್ಲಿ ಹೇಳ್ತಾರೆ. ನೀ. ಗಕ್ಕೋ ನೀ ಸೆನ್ಸೆ ಗಾ ಇಮಸ್, ಶಾಲೆಯಲ್ಲಿ ಟೀಚರ್ ಇದ್ದಾರೆ. ನೀ. ಉಚಿ ನೀ ತರೋ ಗಾ ಇಮಸ್, ಮನೆಯಲ್ಲಿ ತರೋ ಇದ್ದಾನೆ. ನೀ. ಉಚಿ ನೀ ತೆರೆಬಿಗ ಅರಿಮಸ್, ಮನೆಯಲ್ಲಿ ಟಿ ವಿ ಇದೆ. ನಿಮ್ಮ ಸೂತ್ರ ಎಲ್ಲು ನೀ ಎನ್ನುಗ ವಿಮಸ್. ಎಲ್ಲಂದರೆ ಲೊಕೇಶನ್, ಎನ್ ಅಂದರೆ ನೌನ್, ವಿ ಅಂದರೆ ವರ್ಬ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಏಜೆಂಟ್ ಇದೆ. ಅದಾದರೆ 90% ಕವರ್ ಆದಂಗೆ ಏಜೆಂಟ್ ವಿಭಕ್ತಿ. ಜಾಮತ.